वंदे मातरम 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 भारत माता की ईश्वरपुर ಗೋವಿಂದಾಪುರ ಗೋಪಿ ಶೆಟ್ಟಿ ಕಂಪನಿಯಲ್ಲಿ ಆಶ್ರಯ ಯೋಜನೆ ಮನೆಗಳ ನಿರ್ಮಾಣ ಮತ್ತು ಜನಗ್ರಹವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ನಿರ್ಬೇಕು ಅಂತ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಇನ್ನು ನಮಗೆ ಮನೆ ಬಂದಿಲ್ಲ. ನಾವು ದುಡಿಯೋದು ತಿನ್ನೋದು. ಕನ್ನಡ ಬರುತ್ತೆ ತಾನೆ? ಇಲ್ಲ ಅಂದ್ರೆ ಉರ್ದುನಲ್ಲಿ ಹೇಳು. को खाना हमें भी घर दे तो हाँ क्या भी एक रोड करेक्ट नहीं, ಲೈಟ್ नहीं है, ಏನು ಅಲ್ಲಿ ವ್ಯವಸ್ಥೆ ಇಲ್ಲ, ಒಂದು ಬಸ್ ಇಲ್ಲ, ಒಂದು ಮೆಡಿಕಲ್ ಇಲ್ಲ. ಏನಾದ್ರೂ ಆಗಿದೆ ಅಂತ ಒಂದು ಮೆಡಿಕಲ್ ಅಲ್ಲಿ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಡ್ವಿ, ಅದು ಏನು ಇಲ್ಲ. ನಾನು ಈಗ ಸುಮಾರು 8 ವರ್ಷದ ಮೇಲೆ ಆಯ್ತು ನಾನು ಅರ್ಜಿ ಹಾಕಿ ದುಡ್ಡು ಕಟ್ಟಿದ್ದೀನಿ. ಅದು ಯಾವುದೇ ತರದ ಇವತ್ತರೆಗೂ ಉಪಯೋಗ ಆಗಿಲ್ಲ. ನಮ್ ನಿಲ್ಲದ ಬೆಲೆ ಇಲ್ಲ. ಈಗ ಮನೆ ಬಾಡಿಗೆ ಮನೆಯಲ್ಲಿ ಈಗ ಜೀವನ ಮಾಡ್ತಾ ಇದೀವಿ, ಮುಸ್ಲಿಂ ಮನೆ ತಿಕ್ಕೊಂಡು. ದಯವಿಟ್ಟು ಎಲ್ಲರೂ ಸಹಕರಿಸಿ ನಮ್ಗೆ ಇರಕ್ಕೊಂದು ನೆಲೆ ಮಾಡ್ಕೊಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಂತೀನಿ. 10 ರೂಪಾಯಿದ ಬಡ್ಡಿ ಹಂಗೆ ಕೆಲವು ಒಡವೆ ಇಟ್ಟಿದ್ದೀವಿ, ಆರಾಜು ಹೋಗಿದ್ದಾವೆ. ನಮ್ಗೆ ಮನೆ ಇಲ್ಲ, ಒಡವೆನೇ ಇಲ್ಲ. ಯಾವಾಗ ಕೊಡೋದು? 5,000 ರೂಪಾಯಿದು ಬಾಡಿಗೆ ಕಟ್ಟಿ ನಮ್ ಜೀವನ ಮಾಡಕ್ ಆಗೋದಿಲ್ಲ ಸರ್. ನಮಗೆ ಆಸೆ ಹೇಳಿ ನಮಗೆ ಬಡ್ಡಿ ಹಂಗೆ ತಗೊಂಬಂದು ಹಣ ಕಟ್ಟಿರೋದು, ಬಡ್ಡಿ ಇಲ್ಲ. ಕಟ್ಟಿ ನಮಗೆ ಸಾಕಾಗ್ತದೆ. ಕೆಲವು ಹೆಣ್ಮಕ್ಳು ಈಗಾಗಲೇ ತಾಳಿ ಸರ ಮಾರಿ ಆ ಒಂದು 80,000 ಮತ್ತು 50,000 ರೂಪಾಯಿ ಕಟ್ಟಿದ್ದಾರೆ. ಇನ್ ಕೆಲವರು ಬಡ್ಡಿ ದುಡ್ಡನ್ನು ತಂದಿದ್ದಾರೆ 10%, 15%. ಅವರ ಕಣ್ಣೀರಿಗೆ ಬೆಲೆ ಕೊಡಬೇಕು. ರಕ್ತ ಸುರಿಯುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿಮ್ಮ ತಂದೆಯ ಜಾಬಿಂದ ದುಡ್ಡು ಕೊಡ್ತಾ ಇಲ್ಲ. ಬಡವರ ದುಡ್ಡನ್ನ ನೀವು ಕೊಡ್ತಾ ಇದ್ರಿ, ತೆರಿಗೆ ಹಣದಿಂದ ತಾವು ಕೊಡ್ತಾ ಇದ್ರಿ. ಈಗಾಗಲೇ ಮನೆಯ ನಿರ್ಮಾಣ ಈಗಾಗಲೇ ಆಗಿದೆ. ಆಗಿರುವ ಮನೆ ನಿರ್ಮಾಣದಲ್ಲೂ ಕೂಡ 1,500 ಮನೆ ನಿರ್ಮಾಣ ಆಗಿದೆ. ಇನ್ನು ಹೆಣ್ಮಕ್ಳು ಮಾತಾಡಿದ್ರು, ಲೈಟ್ ಇಲ್ಲ, ಕತ್ಲೆ ಹೊತ್ತಿನಲ್ಲಿ ಲೈಟ್ ಇಲ್ಲ ಅಂತಂದಾಗ ಹೆಣ್ಮಕ್ಳು ತೊಂದರೆ ಆಗದೆ. ಯಾರ ಜವಾಬ್ದಾರಿ? ಅದಕ್ಕೋಸ್ಕರ ನಾನು ಉದ್ದ ಭಾಷಣ ಮಾಡೋದಿಲ್ಲ. ನಾವು ಕೆಲವರು ಈಗ ಜಿಲ್ಲಾಧಿಕಾರಿಗಳ ಕಚೇರಿ ಹೋಗಿ ಏನ್ ಸಂಕಷ್ಟ ನಿಮ್ದಿದೆ, ಹೆಂಗೆ ಬಡ್ಡಿ ತಂದಿದ್ದೀರಿ, ಹೆಂಗೆ ಬ್ಯಾಂಕ್ ಸಾಲ ಇನ್ನು ಕೊಡ್ತಾ ಇಲ್ಲ, ಅದನ್ನ ನೋಡಿ ನೀವು ಒಬ್ಬರು ಬಂದಿದ್ರಿ ನನ್ನ ಹತ್ರ, ಬಹಳ ಚೆನ್ನಾಗಿದೆ ಅವ್ರದ್ದು. ಏನ್ ಹೇಳ್ತಾರೆ ಅಂದ್ರೆ, ನಾನು ದುಡ್ಡು ಕಟ್ಟಬೇಕಾದ್ರೆ ನನಗೆ ವಯಸ್ಸಿತ್ತು, ಈಗ ಬ್ಯಾಂಕಿಗೆ ನಾನು ಹೋದ್ರೆ ನಿನ್ ವಯಸ್ಸಾಗಿದೆ, ಅದಕ್ಕೋಸ್ಕರ ಲೋನ್ ಕೊಡಲ್ಲ ಅಂತಾರೆ. ಇವ್ರು ಬ್ಯಾಂಕಿಗೆ ಲೋನ್ ಅಪ್ಲಿಕೇಶನ್ ಆದಾಗ ವಯಸ್ಸಾಗದಂಗೆ ತಡೆಯೋದಿಕ್ಕೆ ಸಿದ್ದರಾಮಯ್ಯ ಕೈಲಾಗತ್ತೇನು? ಇಷ್ಟು ಜ್ಞಾನ ಇಲ್ಲ ಅಂತ ಸರ್ಕಾರಗಳಿಗೆ ನಾವ್ ಏನ್ ಮಾಡಕ್ಕಾಗತ್ತೆ? ಚಿಂತೆ ಇಲ್ಲ. ಇದು ಮೊದಲನೇ ಹೋರಾಟ.